Friends, welcome to Learn Code with Tech channel. ಈ ಒಂದು ವಿಡಿಯೋದಲ್ಲಿ how to create login page using Java Swing. Just ಸಿಂಪಲ್ ಸ್ಯಾಂಪಲ್ ನಾನು ಡಿಸೈನ್ ಮಾಡಿ ತೋರಿಸ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಅದಕ್ಕೆ ಕೋಡ್ ಹೇಗೆ ಸೆಟ್ ಮಾಡೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಕೋಡ್ ಹೇಗೆ ಬರೆದು ಅಲ್ಲಿ ನೀವು ಲಾಗಿನ್ ಪೇಜು ಹೇಗೆ ಅನ್ನೋದನ್ನ ತಿಳಿಸ್ತೀನಿ. ಈಗ ಡಿಸೈನ್ ಹೇಗೆ ಮಾಡೋದು ಜಾವಾ ಸ್ವಿಂಗ್ ನ ಬಳಸ್ಕೊಂಡು ಅನ್ನೋದನ್ನ ತಿಳಿಸ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಜೆ ಫ್ರೇಮ್ ನ ತಿಳಿಸ್ತೀನಿ. ಗೈಸ್, ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ. ಈ ಅಪಾಚಿ ನೆಟ್ ಬೇನ್ಸ್ ಅಲ್ಲಿ ನಾನು ಮಾಡ್ತಾ ಇದ್ದೀನಿ ಡಿಸೈನ್, ಲಾಗಿನ್ ಪೇಜ್ ನ ಡಿಸೈನ್. ನೀವು ಯಾವ ನೆಟ್ ಬೇನ್ಸ್ ಅಲ್ಲೂ ಕೂಡ ಮಾಡ್ಬೋದು. ನೆಟ್ ಬೇನ್ಸ್ ಐಡಿಯಲ್ಲಿ ನಾನು ಅಪಾಚಿ ನೆಟ್ ಬೇನ್ಸ್ ನ ತಗೊಂಡಿದ್ದೀನಿ. ಇದನ್ನು ಡೌನ್ಲೋಡ್ ಮಾಡಕ್ಕೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಆ ವಿಡಿಯೋ ಹಾಕಿದ್ದೀನಿ ಹೇಗೆ ಡೌನ್ಲೋಡ್ ಮಾಡೋದಂತ. ಆ ವಿಡಿಯೋ ನೋಡಿ ಡೌನ್ಲೋಡ್ ಮಾಡಿ ಗೈಸ್. ಡೌನ್ಲೋಡ್ ಮಾಡಿಲ್ಲ ಅಂದ್ರೆ, ಮಾಡಿದ್ರೆ ಆಯ್ತಲ್ಲ ಗೈಸ್, ಮಾಡಿಲ್ಲ ಅಂದ್ರೆ ವಿಡಿಯೋ ನೋಡಿ ಡೌನ್ಲೋಡ್ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಗೈಸ್. ಈಗ ಫೈಲ್ ಅಂತ ಇದೆಯಲ್ಲ, ಫೈಲ್ ನ ಸೆಲೆಕ್ಟ್ ಮಾಡಬೇಕು. ಫಸ್ಟ್ ಫೈಲಿಗೆ ಹೋಗ್ಬೇಕು. ಫೈಲಿಗೆ ಹೋಗಿ ನ್ಯೂ ಪ್ರಾಜೆಕ್ಟ್ ಅಂತ ಇದೆಯಲ್ಲ ನೋಡಿ, ಶಾರ್ಟ್ ಕಟ್ ಕೀ ಹೊಡೆಯೋದಾದ್ರೆ Ctrl+Shift+N ಅದನ್ನ ಸೆಲೆಕ್ಟ್ ಮಾಡಿ. ಇಲ್ಲ ಜಾವಾ ಅಂಡ್ ವಿತ್ ಆಂಟ್ ಅಂತ ಇದೆ. ಕೆಲವುದ್ರಲ್ಲಿ ಕೆಲವು ನೆಟ್ ಬೇನ್ಸ್ ಅಲ್ಲಿ ಬರೀ ಜಾವಾ ಅಂತ ಇರುತ್ತೆ, ಹಾಗೆ ಇರ್ಲಿ. ಇಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ಜಾವಾ ಅಪ್ಲಿಕೇಶನ್ ಅಂತ ಇದೆಯಲ್ಲ, ಅದು ಫಿನಿಶ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅದು ಏನು ಚೇಂಜ್ ಮಾಡೋದು ಬೇಡ, ನೀವು ಜಸ್ಟ್ ಫಿನಿಶ್ ಅಂತ ಕ್ಲಿಕ್ ಮಾಡಿಬಿಟ್ರೆ ಆಟೋಮೆಟಿಕ್ಲಿ ಕ್ರಿಯೇಟ್ ಆಗುತ್ತೆ. ಈಗ ನೋಡ್ತಿರ್ಬೋದು ಪ್ರೋಗ್ರಾಮ್ ಕೋಡ್ ಬಂದಿದೆ. ಈಗ ಏನಿಲ್ಲ, ಫೈಲ್ ಮೇಲೆ ಕ್ಲಿಕ್ ಮಾಡಬೇಕು. ಮತ್ತೆ ನ್ಯೂ ಪ್ರಾಜೆಕ್ಟ್ ಅಲ್ಲ, ಈಗ ನ್ಯೂ ಫೈಲ್, Ctrl+N ಅಂತ ಹೊಡೆದ್ರು ಆಗುತ್ತೆ. ನ್ಯೂ ಫೈಲ್ ನ ಸೆಲೆಕ್ಟ್ ಮಾಡಿ ಇಲ್ಲಿ ಸ್ವಲ್ಪ ವೇಟ್ ಮಾಡಬೇಕು. ವೇಟ್ ಮಾಡಿದ ತಕ್ಷಣ ಇಲ್ಲಿ ಜಾವಾ ಅಂತ ಇರುತ್ತೆ, ಅದ್ರ ಕೆಳಗಡೆ ಸ್ವಿಂಗ್ GUI ಫಾರ್ಮ್ಸ್ ಅಂತ ಇದೆಯಲ್ಲ, ಫ್ರೇಮ್ಸ್ ಅಂತ ಇದೆಯಲ್ಲ, ಅದನ್ನ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ನೋಡಿ ಅಪ್ಲಿಕೇಶನ್ ಸ್ಯಾಂಪಲ್ ಫ್ರೇಮ್ ಅಂತ ಇದೆಯಲ್ಲ, ಅಪ್ಲಿಕೇಶನ್ ಸ್ಯಾಂಪಲ್, ಇದು ಅಪ್ಲಿಕೇಶನ್ ಸ್ಯಾಂಪಲ್, ಅದನ್ನ ಕ್ಲಿಕ್ ಮಾಡಬೇಕು. ಇದನ್ನ ಸೆಲೆಕ್ಟ್ ಮಾಡಿ ಇದನ್ನ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಾದ್ಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ಇದಕ್ಕೆ ನೀವು ನೇಮ್ ಬೇಕಾದ್ರೆ ಕೊಡ್ಬೋದು. ನಾನು ಹೀಗೆ ಇಟ್ಟು ಫಿನಿಶ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಜಸ್ಟ್ ನೋಡಿ ಲೋಡಿಂಗ್ ಆಗ್ತಿದೆ ನೋಡಿ, ಕ್ರಿಯೇಟ್ ಆಯ್ತು. ಈಗ ನೀವು ಇಲ್ಲಿ ಪ್ಯಾಲೆಟ್ ಅಂತ ಬಂದಿದೆಯಲ್ಲ ಗೈಸ್, ಇದು ಕೆಲವೊಂದರಲ್ಲಿ ಬರೋದಿಲ್ಲ. ನೀವೇನಿಲ್ಲ, ಶಾರ್ಟ್ ಕಟ್ ಕೀ ಹೇಳ್ತೀನಿ, Ctrl+Shift+8 ಹೊಡೆದ ತಕ್ಷಣ ಪ್ಯಾಲೆಟ್ ಬರುತ್ತೆ. ಇದು ನಿಮಗೆ ಶಾರ್ಟ್ ಕಟ್ ಕೀ ಬೇಡ. ಹೇಗೆ ಬರೋದು ಪ್ಯಾಲೆಟ್ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ವಿಂಡೋಸಿಗೆ ಹೋಗ್ಬೇಕು. ಇಲ್ಲಿ ನೋಡಿ, ಇಲ್ಲಿ ಇದರಲ್ಲಿ ಐಡಿಯಲ್ ಟೂಲ್ಸ್ ಅಂತ ಇದೆಯಲ್ಲ, ಅದರಲ್ಲಿ ನೋಡಿ ಇಲ್ಲಿ ಪ್ಯಾಲೆಟ್ ಅಂತ ಇದೆ. ಐಡಿಯಲ್ ಟೂಲ್ಸ್ ಅಂತ ಇದೆಯಲ್ಲ, ಅದರಲ್ಲಿ ಪ್ಯಾಲೆಟ್ ಅಂತ ಇದೆ. ಅದರಲ್ಲಿ ನೋಡಿ ಇಲ್ಲಿ ಶಾರ್ಟ್ ಕಟ್ ಕೀಸ್ ಇದೆ. Ctrl+Shift+8 ಅಂತ ಇದೆಯಲ್ಲ, ಅದನ್ನ ಹೊಡೆದ ತಕ್ಷಣ ಬರುತ್ತೆ ಗೈಸ್, Ctrl+Shift+8. ಈಗ ಹೇಗೆ ಯೂಸರ್ ಲಾಗಿನ್ ಪೇಜ್ ನ ಡಿಸೈನ್ ಮಾಡೋದು ಅನ್ನೋದನ್ನ ತಿಳಿಸ್ತೀನಿ. ಈಗ ಏನಿಲ್ಲ, ಇಲ್ಲಿ ಫಸ್ಟ್ ಅಲ್ಲೇ ಉಂಟು ನೋಡಿ ಪ್ಯಾನಲ್ ಅಂತ ಇದೆಯಲ್ಲ, ಅದನ್ನ ಸೆಲೆಕ್ಟ್ ಮಾಡಬೇಕು. ಸೆಲೆಕ್ಟ್ ಮಾಡಿ ಇಲ್ಲಿಗೆ ಕಾರ್ನರ್ ಅಲ್ಲಿ ಇಡಬೇಕು. ನೆಕ್ಸ್ಟ್ ಇದನ್ನ ಹೀಗೆ ಡ್ರಾಗ್ ಮಾಡಬೇಕು. ಡ್ರಾಗ್ ಮಾಡಿದ ನೆಕ್ಸ್ಟ್ ರೈಟ್ ಕ್ಲಿಕ್ ಮಾಡಬೇಕು. ಏನಕ್ಕಂದ್ರೆ ಕಲರ್ ಫಿಲ್ ಮಾಡೋಕೆ, ಬ್ಯಾಕ್ ಗ್ರೌಂಡ್ ಕಲರ್. ರೈಟ್ ಕ್ಲಿಕ್ ಮಾಡಿ ಇಲ್ಲಿ ಬ್ಯಾಕ್ ಗ್ರೌಂಡ್ ಅಂತ ಇದೆಯಲ್ಲ, ಯಾವ ಕಲರ್ ಬೇಕಾದ್ರೂ ಚೂಸ್ ಮಾಡ್ಬೋದು. ನಾನು ಇದನ್ನ ಚೂಸ್ ಮಾಡ್ತೀನಿ. ಈಗ ಓಕೆ ಮೇಲೆ ಕ್ಲಿಕ್ ಮಾಡ್ತೀನಿ. ಈಗ ಕ್ಲೋಸ್ ಮೇಲೆ ಕ್ಲಿಕ್ ಮಾಡ್ತೀನಿ ಗೈಸ್. ಈಗ ನೋಡಿ ಲಾಗಿನ್ ಪೇಜಿನ ಬ್ಯಾಕ್ ಗ್ರೌಂಡ್ ಬಂದಿದೆ. ಈಗ ಲೇಬಲ್ ಅಂತ ಇದೆಯಲ್ಲ, ಅದನ್ನ ಸೆಲೆಕ್ಟ್ ಮಾಡಿ ಹೀಗೆ ಡ್ರಾಗ್ ಮಾಡಬೇಕು. ಹೀಗೆ ಡ್ರಾಗ್ ಮಾಡಿ ಎಲ್ಲಿ ಯಾವ ಪ್ಲೇಸಿಗೆ ಬೇಕು ಆ ಪ್ಲೇಸಿಗೆ ಕೂರಿಸ್ಬೇಕು. ನಾನು ಇಲ್ಲಿಗೆ ಕೂರಿಸ್ತಾ ಇದ್ದೀನಿ. ಈಗ ಹಿಂಗೆ ರೈಟ್ ಕ್ಲಿಕ್ ಮಾಡಿದ್ರೆ ಎಡಿಟ್ ಟೆಕ್ಸ್ಟ್ ಅಂತ ಆಪ್ಷನ್ ಇದೆಯಲ್ಲ, ಅದಕ್ಕೆ ಹೋಗಿ ಕ್ಯಾಪ್ಸ್ ಲಾಕ್ ಮಾಡ್ತೀನಿ. ಆನ್ ಮಾಡಿ ಯೂಸರ್ ನೇಮ್ ಹೊಡೆದು ಇಂಟರ್ ಅಂತ ಹೊಡಿತೀನಿ. ಈಗ ಇದು ಆಯ್ತು. ಈಗ ನೆಕ್ಸ್ಟ್ ಲೇಬಲ್ 2 ನ ತರಬೇಕು. ಅದ್ರ ಕೆಳಗಡೆ ಲೇಬಲ್ 2 ನ ಇಡ್ತೀನಿ. ಈಗ ಮತ್ತೆ ರೈಟ್ ಕ್ಲಿಕ್ ಮಾಡ್ತೀನಿ, ಎಡಿಟ್ ಟೆಕ್ಸ್ಟಿಗೆ ಹೋಗ್ತೀನಿ. ಈಗ ಮತ್ತೆ ಪಾಸ್ವರ್ಡ್, ಸಾರಿ ಗೈಸ್, ಪಿ ಅನ್ನೋದು ಸ್ಮಾಲ್ ಆಯ್ತು, ಪಾಸ್ವರ್ಡ್. ನೆಕ್ಸ್ಟ್ ಏನ್ ಮಾಡಿದ್ರೆ ಇಂಟರ್ ಹೊಡೆದ ತಕ್ಷಣ ಪಾಸ್ವರ್ಡ್ ಕೂಡ ಆಯ್ತು. ಈಗ ಇಲ್ಲಿ ಟೆಕ್ಸ್ಟ್ ಫೀಲ್ಡ್ ಅಂತ ಇದೆಯಲ್ಲ, ಅದನ್ನ ಸೆಲೆಕ್ಟ್ ಮಾಡಿ ಹೀಗೆ ಕರೆಕ್ಟ್ ಸ್ಟ್ರೈಟ್ ಗೆ ಹೀಗೆ ಕೂರಿಸ್ಬೇಕು. ಎಲ್ಲದನ್ನು ಹೀಗೆ ಡಿಸೈನ್ ಮಾಡೋದು. ನಿಮ್ಗೆ ಯಾವ್ದು ಬೇಕೋ ಅದನ್ನ ತಗೊಂಡು ಡಿಸೈನ್ ಮಾಡ್ಬೋದು. ರೈಟ್ ಕ್ಲಿಕ್ ಮಾಡಿ ಎಡಿಟ್ ಟೆಕ್ಸ್ಟ್ ಅಂತ ಇದೆಯಲ್ಲ, ಅದನ್ನ ರಿಮೂವ್ ಮಾಡಬೇಕು. ರಿಮೂವ್ ಮಾಡಾದ್ಮೇಲೆ ಹೀಗೆ ಕ್ಲಿಕ್ ಮಾಡಿ ಇದನ್ನ ಎಷ್ಟು ದೂರ ಬೇಕೋ ಅಷ್ಟು ದೂರ ಡ್ರಾಗ್ ಮಾಡ್ಕೊಳ್ಳಿ.
ನೆಕ್ಸ್ಟ್ ಏನಿಲ್ಲ, ಮತ್ತೊಂದು ತಗೊಳ್ಳಿ ಟೆಕ್ಸ್ಟ್ ಫೀಲ್ಡ್ ನ, ಅದು ಪಾಸ್ವರ್ಡ್ಗೆ ರೈಟ್ ಕ್ಲಿಕ್ ಮಾಡಿ ಎಡಿಟ್ ಟೆಕ್ಸ್ಟ್ ಅಂತ ಇದೆಯಲ್ಲ ಅದನ್ನ ಕ್ಲಿಕ್ ಮಾಡಿ ಇಂಟರ್ ಹೊಡಿರಿ. ಈಗ ಹಿಂಗೆ ಸಿಂಪಲ್ ಆಗಿ ಡ್ರಾಗ್ ಮಾಡಬೇಕು. ಈಗ ಯೂಸರ್ ನೇಮು ಪಾಸ್ವರ್ಡ್ ಆಯ್ತು. ಈಗ ಏನಂದ್ರೆ ಬಟನ್ ಅಂತ ಇದೆಯಲ್ಲ ಇದನ್ನ ಸೆಲೆಕ್ಟ್ ಮಾಡಿ ಹೀಗೆ ಡ್ರಾಗ್ ಮಾಡಬೇಕು, ಇಲ್ಲಿ ತಂದು ಹೀಗೆ ಕೂರಿಸ್ಬೇಕು ಬಟನ್ ಅನ್ನೋದನ್ನ. ಏನಕ್ಕಂದ್ರೆ ಲಾಗಿನ್ ಅನ್ನೋದಕ್ಕೋಸ್ಕರ. ಈಗ ರೈಟ್ ಕ್ಲಿಕ್ ಮಾಡಬೇಕು, ಎಡಿಟ್ ಟೆಕ್ಸ್ಟ್ ಹೋಗ್ಬೇಕು, ಕ್ಯಾನ್ಸಲ್ ಮಾಡಬೇಕು, ಲಾಗಿನ್ ಇಂಟರ್. ಈಗ ಮತ್ತೆ ಬಟನ್ಗೆ ಹೋಗ್ಬೇಕು, ಸೆಲೆಕ್ಟ್ ಮಾಡಬೇಕು, ಹೀಗೆ ತರಬೇಕು, ಮಿಡಲಿಗೆ ಹಿಡಬೇಕು, ರೈಟ್ ಕ್ಲಿಕ್ ಮಾಡಬೇಕು, ಎಡಿಟ್ ಟೆಕ್ಸ್ಟಿಗೆ ಹೋಗ್ಬೇಕು, ಕ್ಯಾನ್ಸಲ್ ಮಾಡಬೇಕು, ರೀಸೆಟ್ ಅಂತ ಇದೆಯಲ್ಲ ಅದನ್ನ ಮಾಡಿ ಟೈಪ್ ಮಾಡಿ ಎಂಟರ್ ಹೊಡಿಬೇಕು. ಈಗ ಮತ್ತೆ ಬಟನ್ಗೆ ಹೋಗ್ಬೇಕು, ರೈಟ್ ಕ್ಲಿಕ್ ಮಾಡಬೇಕು, ಎಡಿಟ್ ಟೆಕ್ಸ್ಟಿಗೆ ಹೋಗ್ಬೇಕು, ಮತ್ತೆ ಇಲ್ಲಿ ಎಕ್ಸಿಟ್ ಅನ್ನೋದನ್ನ ಟೈಪ್ ಮಾಡಿ ಇಂಟರ್ ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿದ ತಕ್ಷಣ ನೋಡಿ ಲಾಗಿನ್ ಪೇಜ್ ಈಗ ಇದಾಗಿದೆ, ರೆಡಿ ಆಗಿದೆ. ಈಗ ಇದಕ್ಕೆ ಸ್ವಲ್ಪ ಡಿಸೈನ್ ಎಲ್ಲ ಕ್ಲೀನ್ ಮಾಡೋಣ. ಈಗ ಏನಿದೆ ಪ್ರಾಪರ್ಟೀಸ್ ಹೋಗ್ಬೇಕು, ಇಲ್ಲಿ ನೋಡಿ ಎಲ್ಲದು ಏನೇನಿದೆ ಎಲ್ಲ ನೋಡ್ಕೊಳ್ಳಿ ಗೈಸ್. ಹೇಗೆ ಅಂತ ಹೇಳ್ತೀನಿ. ಈಗ ಬ್ಯಾಕ್ ಗ್ರೌಂಡ್ ಅಂತ ಇದೆ, ಇಲ್ಲಿ ಬ್ಯಾಕ್ ಗ್ರೌಂಡ್ ನ ಕೂಡ ಚೇಂಜ್ ಮಾಡ್ಬೋದು ಮತ್ತೆ ಬೇಕಾದ್ರು. ಈಗ ನೋಡಿ ಇಲ್ಲಿ ಬಾರ್ಡರ್ ಅಂತ ಇದೆಯಲ್ಲ, ನೋ ಬಾರ್ಡರ್ ಅಂತ ಇದೆ, ಅದನ್ನ ಸೆಲೆಕ್ಟ್ ಮಾಡಬೇಕು. ಇಲ್ಲಿ ಲೈನ್ ಬಾರ್ಡರ್ ಅಂತ ಇದೆಯಲ್ಲ ಅದನ್ನ ಸೆಲೆಕ್ಟ್ ಮಾಡಿ ಕಲರ್ ಬೇಕಾದ್ರೂ ಚೂಸ್ ಮಾಡ್ಬೋದು. ನಾನು ಈ ಕಲರ್ ನ ಚೂಸ್ ಮಾಡ್ತೀನಿ, ಓಕೆ ಅಂತ ಸೆಲೆಕ್ಟ್ ಮಾಡ್ತೀನಿ, ಓಕೆ ಅಂತ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಕ್ಲೋಸ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನೋಡ್ತಿರ್ಬೋದು ಬಾರ್ಡರ್ ಕೂಡ ಬಂದಿದೆ. ನೀವು ಬೇರೆ ಬಾರ್ಡರ್ ಬೇಕಾದ್ರೂ, ಇದು ಚೆನ್ನಾಗಿ ಕಾಣ್ತಿಲ್ಲ ಅಂದ್ರೆ ಬಾರ್ಡರ್ ಬೇರೆ ಬಾರ್ಡರ್ ಬೇಕಾದ್ರೂ ಹಾಕ್ಬೋದು. ಲೈನ್ ಬಾರ್ಡರ್ಗೆ ಕಲರ್ನ ಬ್ಲಾಕ್ ಬೇಕಾದ್ರೆ ಬ್ಲಾಕ್ ಹಾಕಿ, ಓಕೆ ಮೇಲೆ ಕ್ಲಿಕ್ ಮಾಡಿ, ಓಕೆ ಮೇಲೆ ಕ್ಲಿಕ್ ಮಾಡಿ, ಕ್ಲೋಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ಬಾರ್ಡರ್ ಬಂದಿದೆ. ಈಗ ಮತ್ತೇನಿಲ್ಲ, ರೈಟ್ ಕ್ಲಿಕ್ ಮಾಡಿ, ಈಗ ಇದನ್ನ ಸೆಲೆಕ್ಟ್ ಮಾಡ್ತೀನಿ. ಈಗ ಸೆಲೆಕ್ಟ್ ಮಾಡಿ ಈಗ ರೈಟ್ ಕ್ಲಿಕ್ ಮಾಡ್ತೀನಿ, ಮತ್ತೆ ಪ್ರಾಪರ್ಟೀಸ್ಗೆ ಹೋಗ್ತೀನಿ. ಇಲ್ಲಿ ನೀವು ಟೆಕ್ಸ್ಟ್ ಅಂತ ಇದೆ, ಅದನ್ನ ಟೆಕ್ಸ್ಟ್ ಬೇಕಾದ್ರೂ ಚೇಂಜ್ ಮಾಡ್ಬೋದು ಗೈಸ್. ಇಲ್ಲಿ ನೋಡಿ ಇಲ್ಲಿ ಫಾಂಟ್ಸ್ ಅಂತ ಇದೆಯಲ್ಲ, ಫಾಂಟ್ಸ್ ಕಾಣ್ತಾ ಇದೆಯಲ್ಲ, ಫಾಂಟ್ಸ್ ಅಂತ ಅದನ್ನ ಕ್ಲಿಕ್ ಮಾಡಿ ಯಾವ ಸ್ಟೈಲ್ ಬೇಕೋ ಆ ತರದ್ದು ಫಾಂಟ್ಸ್ ನ ಇಡ್ಬೋದು. ನಾನು ಫಾಂಟ್ಸ್ ನ ಸೆಲೆಕ್ಟ್ ಮಾಡಿ ಬೋಲ್ಡ್ ನ ಸೆಲೆಕ್ಟ್ ಮಾಡಿದ್ದೀನಿ ನಾನು. ನೀವು ಯಾವ ತರದ್ ಬೇಕಾದ್ರೂ ಇಡ್ಬೋದು. ಬೋಲ್ಡ್ ನ ಸೆಲೆಕ್ಟ್ ಮಾಡಿ, ಏರಿಯಲ್ ನ ಸೆಲೆಕ್ಟ್ ಮಾಡಿ, ಓಕೆ ಮೇಲೆ ಪ್ರೆಸ್ ಮಾಡ್ತೀನಿ, ಈಗ ಕ್ಲಿಕ್ ಮಾಡ್ತೀನಿ. ಈಗ ಮತ್ತೆ ಇದನ್ನ ರೈಟ್ ಕ್ಲಿಕ್ ಮಾಡ್ತೀನಿ, ಪ್ರಾಪರ್ಟೀಸ್ಗೆ ಹೋಗ್ತೀನಿ. ಇಲ್ಲಿ ಫಾಂಟ್ಸ್ ಅಂತ ಇದೆಯಲ್ಲ, ಇಲ್ಲಿ ಅದನ್ನು ಕ್ಲಿಕ್ ಮಾಡ್ತೀನಿ, ಬೋಲ್ಡ್ಗೆ ಹೋಗ್ತೀನಿ, ಏರಿಯಲ್ ನ ಸೆಲೆಕ್ಟ್ ಮಾಡ್ತೀನಿ. ನಿಮ್ ಚಾಯ್ಸ್ ಯಾವ್ದು ಬೇಕಾದ್ರೆ ಚೂಸ್ ಮಾಡ್ಬೋದು. ನಾನು ಏರಿಯಲ್ ನ ಚೂಸ್ ಮಾಡ್ತೀನಿ, ಸೈಜ್ ಅಷ್ಟೇ ಇರಲಿ. ಕ್ಲೋಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ನೋಡಿ ಯೂಸರ್ ನೇಮು ಪಾಸ್ವರ್ಡ್ ಅನ್ನೋದು ತುಂಬಾ ಡಾರ್ಕ್ ಆಗಿ ಕಾಣ್ತಾ ಇದೆ, ಬೋಲ್ಡ್ ಆಗಿ ಕಾಣ್ತಾ ಇದೆ. ಈಗ ಲಾಗಿನ್ಗೆ ಮತ್ತೆ ಬಾರ್ಡರ್ ಹಾಕ್ತೀನಿ ನೋಡಿ. ಈಗ ಲಾಗಿನ್ ಅಂತ ಇದೆ, ಸ್ವಲ್ಪ ಅಟ್ರಾಕ್ಷನ್ ಆಗಿ ಕಾಣ್ಬೇಕಂದ್ರೆ ನೀವು ಲಾಗಿನ್ ಪೇಜ್ ನೀವು ಯಾವ್ದಾದ್ರು ಪ್ರಾಜೆಕ್ಟ್ ಮಾಡ್ಬೇಕಾದ್ರೆ ಲಾಗಿನ್ ಪೇಜ್ ಫಸ್ಟ್ ನೀವು ಡಿಸೈನ್ ಮಾಡಿ, ಸ್ಯಾಂಪಲ್ ಈ ತರ ಬರ್ಬೇಕು ನಮ್ಗೆ ಅಂತ. ಆಮೇಲೆ ಅದಕ್ಕೆ ನೀವು ಕೋಡ್ ಸೆಟ್ ಮಾಡ್ಬೋದು ಆರಾಮಾಗಿ. ಇಲ್ಲಾಂದ್ರೆ ನೀವು ಕೋಡ್ ಬರೆದು ಕೂಡ ನೀವು ಆಮೇಲೆ ಡಿಸೈನ್ ಮಾಡ್ಬೋದು. ನಾನು ಫಸ್ಟ್ ಲಾಗಿನ್ ಪೇಜ್ ನ ಡಿಸೈನ್ ಮಾಡ್ತಾ ಇದ್ದೀನಿ ಜಸ್ಟ್. ಈಗ ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ರೈಟ್ ಕ್ಲಿಕ್ ಮಾಡಾದ್ಮೇಲೆ ಲಾಗಿನ್ಗೆ ಈಗ ನೋಡಿ ಇಲ್ಲಿ ಬಾರ್ಡರ್ ಐಕಾನ್ ಅಂತಿದೆ, ಇದು ಫೋಟೋ ಹಾಕ್ಬೋದು ಬೇಕಾದ್ರೆ ಬ್ಯಾಕ್ ಗ್ರೌಂಡಿಗೆ. ಬ್ಯಾಕ್ ಗ್ರೌಂಡ್ ಟೆಕ್ಸ್ಟ್ ಇಲ್ಲಿ ನೋಡಿ ಫಾಂಟ್ಸ್ ಅಂತ ಇದೆಯಲ್ಲ, ಫಾಂಟ್ ಚೇಂಜ್ ಮಾಡ್ಬೋದು. ಬ್ಯಾಕ್ ಗ್ರೌಂಡ್ ಫಾರ್ ಬ್ಯಾಕ್ ಗ್ರೌಂಡ್ ಅಂತ ಇದೆಯಲ್ಲ, ಇದು ಫುಲ್ ಬ್ಯಾಕ್ ಗ್ರೌಂಡ್ ನೇ ಚೇಂಜ್ ಮಾಡ್ಬೋದು. ಬಾರ್ಡರ್ ಇಲ್ಲಿ ನೋಡಿ ಬಾರ್ಡರ್ ಅಂತಿದೆ, ಇದನ್ನ ಸೆಲೆಕ್ಟ್ ಮಾಡಬೇಕು. ಸೆಲೆಕ್ಟ್ ಮಾಡಿ ಇದನ್ನ ಸೆಲೆಕ್ಟ್ ಮಾಡ್ತೀನಿ ನಾನು. ಈಗ ಓಕೆ ಮೇಲೆ ಕ್ಲಿಕ್ ಮಾಡಿದ್ರೆ ಈ ತರ ಬರ್ತಿದೆ ನೋಡಿ. ಈಗ ಕ್ಲೋಸ್ ಮೇಲೆ ಕ್ಲಿಕ್ ಮಾಡ್ತೀನಿ.
ಕರೆಕ್ಟ್ ಆಗಿ ಇಟ್ಟು ಡ್ರಾಗ್ ಮಾಡ್ತೀನಿ. ನೋಡ್ತಿರ್ಬೋದು ಈಗ ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ. ಇದಕ್ಕೂ ಡಿಫ್ರೆನ್ಸ್ ನೋಡಿ, ಇದು ಚೆನ್ನಾಗಿ ಕಾಣ್ತಿದೆ. ಈಗ ಮತ್ತೆ ಇದನ್ನ ಸೆಲೆಕ್ಟ್ ಮಾಡ್ತೀನಿ, ರೈಟ್ ಕ್ಲಿಕ್ ಮಾಡ್ತೀನಿ, ಪ್ರಾಪರ್ಟೀಸ್ಗೆ ಹೋಗ್ತೀನಿ, ಬಾರ್ಡರ್ಗೆ ಹೋಗ್ತೀನಿ, ಮತ್ತೆ ಇಲ್ಲಿ ಇದನ್ನೇ ಸೆಲೆಕ್ಟ್ ಮಾಡ್ತೀನಿ, ಓಕೆ ಕ್ಲಿಕ್ ಮಾಡ್ತೀನಿ, ಕ್ಲೋಸ್ ಮೇಲೆ ಕ್ಲಿಕ್ ಮಾಡ್ತೀನಿ, ರೀಸೆಟ್ ಅಂತ ಇದೆಯಲ್ಲ ಅದನ್ನು ಎಷ್ಟು ಬೇಕೋ ಅಷ್ಟು ಡ್ರಾಗ್ ಮಾಡ್ತೀನಿ. ಈಗ ಇದನ್ನು ಕ್ಲಿಕ್ ಮಾಡ್ತೀನಿ, ಮತ್ತೆ ಎಕ್ಸಿಟ್ಗೆ, ಮತ್ತೆ ಬಾರ್ಡರ್ಗೆ ಹೋಗ್ತೀನಿ, ಇಲ್ಲಿ ಇದನ್ನ ಸೆಲೆಕ್ಟ್ ಮಾಡ್ತೀನಿ, ಓಕೆ ಮೇಲೆ ಕ್ಲಿಕ್ ಮಾಡ್ತೀನಿ, ಕ್ಲೋಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಈಗ ಇಲ್ಲಿಗೆ ಲಾಗಿನ್ ಪೇಜ್ ಆಫ್ ಅಲ್ಲ ಫುಲ್ ಕಂಪ್ಲೀಟ್ ಆದಂಗೆ ಗೈಸ್, ಫುಲ್ ಕಂಪ್ಲೀಟ್ ಆದಂಗೆ ಗೈಸ್. ಈಗ ಇದಕ್ಕೆ ಮತ್ತೆ ಸೆಲೆಕ್ಟ್ ಮಾಡ್ತೀನಿ, ಪ್ರಾಪರ್ಟೀಸ್ಗೆ ಹೋಗ್ತೀನಿ, ಬಾರ್ಡರ್ಗೆ ಹೋಗ್ತೀನಿ, ಲೈನ್ ಬಾರ್ಡರ್ಗೆ ಹೋಗ್ತೀನಿ, ಓಕೆ ಹೋಗ್ತೀನಿ, ಕ್ಲೋಸ್ ಹೊಡಿತೀನಿ. ನೋಡಿ ಲೈನ್ ಕೂಡ ಬಾರ್ಡರ್ ಲೈನ್ ಬಂತು. ಈಗ ಇದನ್ನ ಕ್ಲಿಕ್ ಮಾಡ್ತೀನಿ, ಮತ್ತೆ ಪ್ರಾಪರ್ಟೀಸ್ಗೆ ಹೋಗ್ತೀನಿ, ಬಾರ್ಡರ್ಗೆ ಹೋಗ್ತೀನಿ, ಲೈನ್ ಬಾರ್ಡರ್ಗೆ ಹೋಗ್ತೀನಿ, ಕ್ಲೋಸ್ ಮಾಡ್ತೀನಿ. ನೋಡ್ತಿರ್ಬೋದು ಲಾಗಿನ್ ಪೇಜ್ ಕ್ರಿಯೇಟ್ ಆಗಿದೆ. ಇಲ್ಲಿ ನೀವು ಬೇಕಾದ್ರೂ ಮೇಲ್ಗಡೆ ಲೇಬಲ್ನ ಅಥವಾ ಟೆಕ್ಸ್ಟ್ ಬಾಟಮ್ನ ಸೆಲೆಕ್ಟ್ ಮಾಡಿ ಇಲ್ಲಿ ನೀವು ಏನಾದರೂ ಬರಿಬೋದು, ಬೇಕಾದ್ರೂ ಡಿಸೈನ್ ಬೇಕಾದ್ರೆ ಯೂಸರ್ ನೇಮ್ ಲಾಗಿನ್ ಅಂತ ಬೇಕಾದ್ರೂ ಇಲ್ಲಿ ಮೇಲೆ ಹೆಡ್ಲೈನ್ ಬರಿಬೋದು. ನಾನು ಜಸ್ಟ್ ಇಷ್ಟೇ ಕ್ರಿಯೇಟ್ ಮಾಡಿದ್ದೀನಿ, ಜಸ್ಟ್ ಇಷ್ಟೇ. ಯೂಸರ್ ನೇಮು ಪಾಸ್ವರ್ಡ್ ಹಾಕಿದ ತಕ್ಷಣ ಲಾಗಿನ್ ಆಗಬೇಕು, ಇಲ್ಲ ಪಾಸ್ವರ್ಡ್ ಚೇಂಜ್ ಮಾಡ್ಬೇಕಂದ್ರೆ ರೀಸೆಟ್ ಆಗಬೇಕು, ಇಲ್ಲಾಂದ್ರೆ ಎಕ್ಸಿಟ್ ಆಗಬೇಕು. ಇಷ್ಟೇ ಗೈಸ್, ಈಸಿಯಾಗಿ ಕ್ರಿಯೇಟ್ ಮಾಡ್ಬೋದು. ನೋಡಿ ಗೈಸ್, ನೀವು ಯಾವ ತರ ಬೇಕಾದ್ರೂ ಕಲರ್ ಬೇಕಾದ್ರೂ ಚೇಂಜ್ ಮಾಡ್ಬೋದು. ಇದಕ್ಕೆ ನೀವು ಫೋಟೋ ಬೇಕಾದ್ರೂ ಬ್ಯಾಕ್ ಗ್ರೌಂಡ್ ಹಾಕ್ಬೋದು. ಮತ್ತೆ ಪ್ರಾಪರ್ಟಿ ಹೋಗ್ಬೇಕು, ಫೋಟೋ ಹಾಕ್ಬೇಕಂದ್ರೆ ಇಲ್ಲಿ ಐಕಾನ್ ಅಂತ ಬರುತ್ತೆ ಗೈಸ್ ಫೋಟೋದಕ್ಕೆ, ಏನಿಲ್ಲ ಇಲ್ಲಿ ಬರಬೇಕು, ಇಲ್ಲಿ ಬಂದು ಪ್ರಾಪರ್ಟೀಸ್ಗೆ ಹೋಗ್ಬೇಕು, ಫಾರ್ ಬ್ಯಾಕ್ ಗ್ರೌಂಡ್ ಅಂತ ಇದೆ, ಇದೆಲ್ಲ ಗೈಸ್ ಐಕಾನ್ ಬರುತ್ತೆ, ಐಕಾನ್ ಸಾರಿ ಗೈಸ್, ಐಕಾನ್ ಅನ್ನೋದು ಸಿಗ್ತಿಲ್ಲ ಇಲ್ಲಿ. ಐಕಾನ್ ಚೂಸ್ ಮಾಡಿ ನೀವು ಇದಕ್ಕೆ ಬ್ಯಾಕ್ ಗ್ರೌಂಡ್ ಇಮೇಜ್ ಬೇಕಾದ್ರೂ ಹಾಕ್ಬೋದು. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಬ್ಯಾಕ್ ಗ್ರೌಂಡ್ ಇಮೇಜ್ ಹೇಗೆ ಹಾಕೋದು ಅನ್ನೋದನ್ನ ಸಪರೇಟ್ ಆಗಿ ವಿಡಿಯೋ ಮಾಡ್ತೀನಿ. ಬ್ಯಾಕ್ ಗ್ರೌಂಡ್ ಇಮೇಜ್ ಹೇಗೆ ಹಾಕೋದು ಮತ್ತೆ ಕೋಡ್ನ ಹೇಗೆ ಇದಕ್ಕೆ ಸೆಟ್ ಮಾಡೋದು ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹಾಕ್ತೀನಿ ಗೈಸ್. ಥ್ಯಾಂಕ್ ಯು ಗೈಸ್. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ಮತ್ತು ಇನ್ನು ಹೆಚ್ಚಿನ ವಿಡಿಯೋದಕ್ಕಾಗಿ ನೋಟಿಫಿಕೇಶನ್ ಆನ್ ಮಾಡಿ ಇಟ್ಕೊಳ್ಳಿ ಗೈಸ್. ನನ್ನ ಟೆಲಿಗ್ರಾಮ್ ಚಾನಲ್